ಎಸ್, ಇದೀಗ ಅಂತೂ ಇಂತೂ ಧರ್ಮಸ್ಥಳಕ್ಕೆ GPR ಬಂತು. ಆದ್ರೆ ಇವತ್ತು ಯಾವೆಲ್ಲ ಕಾರ್ಯಾಚರಣೆ ನಡೆಯುತ್ತೆ, ಹೇಗೆಲ್ಲ ಸಂಪೂರ್ಣವಾದಂತ ಕಾರ್ಯಾಚರಣೆ ಇರುತ್ತೆ, ಯಾಕಂದ್ರೆ ಬಂದಿದೆಯಲ್ಲ ಈಗ ಡ್ರೋನ್ ಮೂಲಕ GPR ಯಾವ ರೀತಿಯಾದಂತ ಕೆಲಸವನ್ನ ನಡೆಯುತ್ತೆ. ಯಾಕಂದ್ರೆ ಎಲ್ಲರ ಚಿತ್ತ ಇರುವಂತದ್ದು 13ನೇ ಸ್ಪಾಟ್ ನತ್ತ. ಹಾಗಾದ್ರೆ 13ನೇ ಸ್ಪಾಟ್ ನಲ್ಲಿ ಹೇಳಿದ ಹಾಗೆ ಇಲ್ಲಿ 8 ಶವಗಳ ಅಸ್ಥಿ ಪಂಜರ ಸಿಗುತ್ತಾ ಅಥವಾ ಇಲ್ವಾ? ಬಂತು ಡ್ರೋನ್ GPR, ಇದರ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ಇವತ್ತು ನಾವು ನೋಡ್ತಾ ಹೋಗೋಣ. ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ಕತೆ ಆಗಬಹುದು, ಅಲ್ಲಿ SIT ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ. ಬಂತು ಡ್ರೋನ್ GPR, ಇಂದು ಬುರುಡೆ ಬಹುಶಃ ಇಂದು GPR ಯಂತ್ರದಿಂದ ಕಾರ್ಯಾಚರಣೆ. ಸ್ಪಾಟ್ 13 ಏನು 13 ಇದೆ ಅಲ್ಲ, ಇದರ ಮೇಲೆ ಎಲ್ಲರ ಕಣ್ಣಿದೆ. ಪದ್ಮಲತಾ ಸಾವಿನ ವ್ಯೂಹವನ್ನ ಬಿಚ್ಚಿಡುತ್ತಾ SIT. ಇದು ಕೇವಲ 13ನೇ ಸ್ಪಾಟ್ ಅಲ್ಲ, ಅಲ್ಲಿ ಪದ್ಮಲತಾ ಅನ್ನುವಂತ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆಯಲ್ಲ. ಈ ಹಳೆ ಕೇಸ್ ಇದೆಯಲ್ಲ, 38ರಿಂದ 39 ವರ್ಷ, ಈ ಹಳೆ ಕೇಸ್ಗೂ ಕೂಡ ಇದೀಗ SIT ಎಂಟ್ರಿ ಆಗುತ್ತಾ? ಈ ರೀತಿಯಾದಂತ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. GPR ಯಾವಾಗ ಬರುತ್ತೆ ಧರ್ಮಸ್ಥಳಕ್ಕೆ GPR ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇತ್ತು. ಯಾಕಂದ್ರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದೇ GPR ಡ್ರೋನ್ ನೋಡಿ, ಸಂಪೂರ್ಣವಾಗಿ 15 ಅಡಿ ಭೂಮಿಯ ಕೆಳಗೆ ಏನಿದೆ, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ರಾಡಾರ್ ಮೂಲಕ. ನೋಡಿ, ನಿನ್ನೆಯೂ ಕೂಡ ಒಂದಿಷ್ಟು ಡೆಮೋ ರೀತಿಯಾದಂಥ ಒಂದಿಷ್ಟು ಹಾರಾಟವನ್ನು ಮಾಡಿದ್ರು 13ನೇ ಸ್ಪಾಟ್ನಲ್ಲಿ. ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯ ಆಗಿದೆ. ಅಲ್ಲಿ ಏನೆಲ್ಲ ಸಿಗಬಹುದು, ಯಾವ ರೀತಿಯಾದಂಥ ಕಳೆಬರಹ ಸಿಗಬಹುದು, 8 ಶವಗಳ ಅಸ್ಥಿ ಪಂಜರ ಸಿಗಬಹುದಾ, ಅದಕ್ಕಿಂತ ಹೆಚ್ಚಾಗಿ ಸಿಗಬಹುದಾ, ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇರುವಂಥದ್ದು. ಎಲ್ಲರ ಕಣ್ಣು ಇದೇನಿದೆ ಅಲ್ರಿ, SIT ಬಹಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ. SIT ಜೊತೆಗೆ ಅನಾಮಿಕನನ್ನ ಕರೆದುಕೊಂಡ್ಬಂದು ಇವತ್ತು ಸ್ಥಳ ಮಹಜರು ಆಗಿದೆ. ಈಗಾಗಲೇ ಪಾಯಿಂಟ್ ಕೂಡ ರೆಡಿ ಆಗಿದೆ, ಡ್ರೋನ್ ಕೂಡ ರೆಡಿ ಆಗಿದೆ. ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾಕಂದ್ರೆ ನಿನ್ನೆ ದೂರುದಾರ ಬಂದಿರಲಿಲ್ಲ ಸ್ಪಾಟ್ಗೆ, ಅವರ ಸಮ್ಮುಖದಲ್ಲೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಯಾರನ್ನ ಕರ್ಕೊಂಡ್ಬಂದು ಇಲ್ಲಿ ವಿಚಾರಣೆ ಮಾಡೋದಾಗಿರ್ಬೋದು, ಶೋಧ ಮಾಡಿಸೋದಾಗಿರ್ಬೋದು ಆಗಲ್ಲ. ಯಾಕಂದ್ರೆ ನಿನ್ನೆ SIT ಅಧಿಕಾರಿಗಳು ಒಂದಿಷ್ಟು ಸಭೆ, ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ರು. ಏನೆಲ್ಲ ಬೆಳವಣಿಗೆ ಆಗಬಹುದು, ನಾಳೆ ಯಾವ ರೀತಿಯಾದಂಥ ಒಂದಿಷ್ಟು ಹದ್ದಿನ ಕಣ್ಣಿರುತ್ತೆ. ಯಾಕಂದರೆ ಎಲ್ಲರ ಹದ್ದಿನ ಕಣ್ಣಿರುತ್ತೆ. ಈಗಾಗಲೇ GPR ತರಬೇಕು ಅಂತ ಒಂದಿಷ್ಟು ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ದೀವಿ. ಆದರೆ ನಿನ್ನೆ ಮಧ್ಯಾಹ್ನ GPR ಬಂದಿದೆ ಧರ್ಮಸ್ಥಳಕ್ಕೆ. GPR ಬರ್ತಿದ್ದ ಹಾಗೆ ಗ್ರಾಮಸ್ಥರಲ್ಲಿ ಆಗಿರಬಹುದು, ಅಲ್ಲಿರುವಂಥ ಜನರಲ್ಲಿ ಆಗಿರಬಹುದು, ದೂರುದಾರನಲ್ಲಿ ಆಗಿರಬಹುದು, ಸಾಕಷ್ಟು ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರವನ್ನು ಹುಡುಕುವಂಥ ಕೆಲಸವೂ ಕೂಡ ಆಗುತ್ತೆ. ಹಾಗಾದರೆ 13ನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ? ಯಾಕಂದರೆ ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ಅಸ್ಥಿ ಪಂಜರ ರಹಸ್ಯ ಇದೀಗ ಅಡಗಿದೆ ಅನ್ನುವಂಥದ್ದು ಒಂದಿಷ್ಟು ಬ್ರೇಕಿಂಗ್ ಕೂಡ ಇದೆ. ನೋಡಿ, ನಿರ್ಣಾಯಕ ಘಟ್ಟಕ್ಕೆ ಧರ್ಮಸ್ಥಳದ ಅಸ್ಥಿ ಪಂಜರ ರಹಸ್ಯ ಕುತೂಹಲದ ಕೇಂದ್ರ ಬಿಂದು ಆದಂತಹ 13ನೇ ಪಾಯಿಂಟ್ ಕುತೂಹಲದ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಯಾಕಂದ್ರೆ 13 ಸ್ಪಾಟ್ಗಳನ್ನ ಆಗ್ತಿದ್ದಲ್ಲ, ಆದ್ರೆ ಇಲ್ಲಿವರೆಗೂ ಕೂಡ 13ನೇ ಸ್ಪಾಟ್ಗೆ ಎಂಟ್ರಿಯನ್ನ ಕೊಟ್ಟಿರಲಿಲ್ಲ. ಈಗ ನಿನ್ನೆ ಡ್ರೋನ್ ಮೂಲಕ ಒಂದಿಷ್ಟು ರಾಡರ್ನಿಂದ ತಾಲೀಮು ಕೂಡ ಆಗಿದೆ. ಇಂದು GPR ಬಳಸಿ ಕಾರ್ಯಾಚರಣೆಗೆ SIT ಅಧಿಕಾರಿಗಳು ಸಿದ್ಧಗೊಂಡಿದ್ದಾರೆ. ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಏನೆಲ್ಲ ಆಗಬಹುದ್ರಿ ಇವತ್ತು, ಏನ್ ಕತೆ, ಯಾವ ರೀತಿಯಾಗಿ ಇರುತ್ತೆ ಕಾರ್ಯಾಚರಣೆ? ಕುತೂಹಲ ರೀ, ಜನರಿಗೆ ಕುತೂಹಲ. ಏನಾಗಬಹುದು, 8ಕ್ಕಿಂತ ಜಾಸ್ತಿ ಸಿಗಬಹುದಾ, ಸಿಕ್ಕರೆ ಯಾವ ರೀತಿ ಆಗಬಹುದು? ಯಾಕಂದ್ರೆ ಈಗಾಗಲೇ ಒಂದಿಷ್ಟು ತಾಲೀಮು ಅನ್ನ ಮಾಡಿರುವಂತ ರಾಡಾರ್ ಏನಿದೆಯಲ್ಲ, ಒಂದಿಷ್ಟು ಮಾಹಿತಿಯನ್ನ ನಿನ್ನೆನೆ ಕೊಟ್ಟಿರುತ್ತೆ. ಅಂದ್ರೆ 75% ಗೊತ್ತೇ ಇರುತ್ತೆ ಇದೆಯಾ ಇಲ್ವಾ ಅಂತ. ಆದ್ರೆ SIT ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇಲ್ಲ. ಯಾಕಂದ್ರೆ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ದಿನಗಳಲ್ಲಿ ಹೌದು ಇದೆ ಅಂತ ಒಂದಿಷ್ಟು SIT ಅಧಿಕಾರಿಗಳು ಅಧಿಕೃತವಾಗಿ ಹೊರಡಿಸ್ಬೇಕಷ್ಟೇ. ಇದೆಯಾ ಇಲ್ವಾ, ಏನ್ ಕತೆ ಅನ್ನುವಂಥದ್ದು. ಸುಮ್ಮನೆ ಅದಕ್ಕಿಂತ ಮುಂಚೆ ಇದೆಯೋ, ಹೌದಪ್ಪ ಇಲ್ಲಿ ಇತ್ತೇ ಇತ್ತು ಅಂತ ನಾವು ಹೇಳಕ್ಕಾಗಲ್ಲ. SIT ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ. ಯಾಕಂದ್ರೆ ನಿನ್ನೆ ರಾಡಾರ್ ಮೂಲಕ 15 ಅಡಿವರೆಗೂ ಏನಿರುತ್ತೆ, ಏನ್ ಕತೆ ಅನ್ನೋದ್ರ ಬಗ್ಗೆ ರಾಡಾರ್ ಗೊತ್ತಿರುತ್ತೆ. ಒಂದಿಷ್ಟು ಸಿಗ್ನಲ್ ಕೊಟ್ಟು ತಾಲೀಮ್ ಕೂಡ ಆಗಿದೆ. ಈ ತಾಲೀಮ್ ಆಗ್ತಿದ್ದ ಹಾಗೆ ಒಂದಿಷ್ಟು ಜನರಿಗೆ ಭಯ ಶುರುವಾಗ್ಬಿಟ್ಟಿದ್ಯಾ? ಯಾಕಂದ್ರೆ ಈ ರಾಡರ್ನಿಂದ ಸಂಪೂರ್ಣವಾಗಿ ಅಸ್ಥಿ ಪಂಜರ SIT ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ಸಿಕ್ಕಿರುವಂತಹ ಅಸ್ಥಿ ಪಂಜರವನ್ನ ಏನಿದು ಕೊಲೆ ಆದವ್ರದೇ ಇದೆಯಾ ಅಥವಾ ಇಲ್ವಾ, DNA ಮ್ಯಾಚ್ ಆಗಬೇಕು, FSL ವರದಿ ಬರಬೇಕು, ಇವೆಲ್ಲವೂ ಕೂಡ ಏನಾದರೂ ಅಕಸ್ಮಾತ್ ಏನಾದರೂ ಇಲ್ಲಿ ಅಸ್ಥಿ ಪಂಜರ ಸಿಕ್ಕರೆ ಮುಂದಿನ ಬೆಳವಣಿಗೆ ಹಂಗಿರುತ್ತೆ ಗೊತ್ತಾ?
ನಿಜಕ್ಕೂ ಕೂಡ ರೋಚಕವಾಗಿರುತ್ತೆ, ಟ್ವಿಸ್ಟ್ ಆಗಿರುತ್ತೆ, ಸಾಕಷ್ಟು ಕುತೂಹಲವಾಗಿರುತ್ತೆ, ಎಲ್ಲರ ಗಮನವನ್ನು ಸೆಳೆಯುತ್ತೆ. ಸೊ ಹಾಗಾಗಿ ಈಗಾಗಲೇ ಸಂಪೂರ್ಣವಾಗಿ 13ನೇ ಪಾಯಿಂಟ್ನಲ್ಲಿ ನಿನ್ನೆ ತಾಲೀಮಾಗಿದ್ದೀರಿ. 11 ಗಂಟೆಗೆ 10 ಗಂಟೆಗೆ ಇವತ್ತು 10 ಗಂಟೆಗೆ ಬರಬಹುದು ಮೋಸ್ಟ್ಲಿ ಅನಾಮಿಕ SIT ಕಚೇರಿಗೆ. 10 ಗಂಟೆಗೆ ಬಂದ ನಂತರ SIT ಅಧಿಕಾರಿಗಳು ನೇರವಾಗಿ ಕರ್ಕೊಂಡ್ಬರೋದಲ್ಲಿ 13ನೇ ಪಾಯಿಂಟ್ಗೆ ಕರ್ಕೊಂಡ್ಬಂದ ನಂತರ ಅಧಿಕಾರಿಗಳು ಬರ್ತಾರೆ, ಪೊಲೀಸ್ ಸಿಬ್ಬಂದಿಗಳು ಇರುತ್ತೆ. ನಾಳೆ ಇವತ್ತೇನಿದೆಯಲ್ಲ ಬಹಳಷ್ಟು ಭದ್ರತೆಯಲ್ಲಿ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ರಸ್ತೆ ಪಕ್ಕದಲ್ಲಿ ಇರೋದ್ರಿಂದಾಗಿ ನೂರಾರು ಅಲ್ಲ ಸಾವಿರಾರು ಜನ ಬರಬಹುದು ಇವತ್ತು. ಎಲ್ಲರ ಚಿತ್ತ, ಎಲ್ಲರ ಗಮನ ಕೇಂದ್ರ ಬಿಂದು ಆಗಿರುವಂತಹ 13ನೇ ಪಾಯಿಂಟ್ ರಸ್ತೆ ಪಕ್ಕ ಇರೋದ್ರಿಂದಾಗಿ, ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲೇ ಇರೋದ್ರಿಂದಾಗಿ, ಸೊ ನದಿ ನೀರು ಕೂಡ ಒಂದಿಷ್ಟು ಅಲ್ಲೇ ಹರಿಯೋದ್ರಿಂದಾಗಿ ಈ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಬಿಟ್ಟಿದೆ. ಗ್ರಾಮಸ್ಥರು ಬರ್ತಾರೆ, ಪ್ರತಿಯೊಬ್ಬರು ಕೂಡ ಬರ್ತಾರೆ, ಪೊಲೀಸ್ ಇಲಾಖೆ ಬರುತ್ತೆ, FSL ತಜ್ಞರು ಬರ್ತಾರೆ, ವೈದ್ಯರು ಬರ್ತಾರೆ, ಹಳೆಯ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಬರ್ತಾರೆ. ಯಾಕೆ 13ನೇ ಪಾಯಿಂಟ್ನಲ್ಲಿ ಯಾರ್ದಿದೆ ಸ್ವಾಮಿ? ಹೆಣ್ಣಿಂದ, ಗಂಡಿಂದ, ಯುವಕಂದ, ಯುವತಿದ, ಸೊ ಕೊಲೆ ಆಗಿತ್ತ, ಸಹಜ ಸಾವ, ಅಸಹಜ ಸಾವ, ಏನಾಗಿತ್ತು? ಯಾಕಿಲ್ಲೇ ಹುಳ್ಳಾಯಿತು? ಎಷ್ಟರಲ್ಲಿ? 1995ರಿಂದ 2014ರವರೆಗೆ ಏನು 15 ವರ್ಷದಿಂದ 14 ವರ್ಷಗಳ ನಡುವೆ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಪ್ರತಿ ಕ್ಷಣವೂ ಕೂಡ ಒಂದಿಲ್ಲ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಇವತ್ತು 13ನೇ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ಆಸ್ತಿ ಪಂಜರಗಳು ಯಾರ್ದು, ಏನ್ ಕತೆ ಅನ್ನೋದರ ಕೂಡ ಸಂಪೂರ್ಣವಾಗಿ ತನಿಖೆ ಆಗುತ್ತೆ. ಸೊ ಈ ತನಿಖೆಗೆ ಮುಂಚೆಯೂ ಕೂಡ ನಿನ್ನೆ ಅಧಿಕಾರಿಗಳು ಒಂದಿಷ್ಟು ಶಾಂಪಲ್ ಅನ್ನ ನೋಡಿದ್ರು, ಒಂದಿಷ್ಟು ಡೆಮೋ ಕೂಡ ಒಂದಿಷ್ಟು ಮಾಡಿದ್ರು. ಯಾಕಂದರೆ ಅನುಚ್ಯೂತ್ ಅವರು ಒಂದಿಷ್ಟು ನಿನ್ನೆ ಮಧ್ಯಾಹ್ನ ಸಂಪೂರ್ಣವಾಗಿ ಹೌದು ಧರ್ಮಸ್ಥಳಕ್ಕೆ GPR ತರಲೇಬೇಕಾಗಿರುವಂಥದ್ದು. ಯಾಕಂದರೆ ಆ ಸ್ಪಾಟಲ್ಲಿ ನೋಡಿ ಸಿಕ್ಕಾಪಟ್ಟೆ ಒಂದಿಷ್ಟು 5ರಿಂದ 6 ಅಡಿ ಅಗಿದ್ರೆ ಒಂದಿಷ್ಟು ನೀರು ಬರುತ್ತೆ, ಒಂದಿಷ್ಟು ಕಂಬಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಕರೆಂಟು, ಯಾಕಂದರೆ ಇಲ್ಲಿ ಕರೆಂಟ್ ಕಂಬ ಇದೆ, ಅಲ್ಲೇ ಅಗಿ ಅಂತ ಹೇಳ್ದ ಅಂತಂದರೆ ಅನಾಮಿಕ ಅಲ್ಲಿ ಅಗಿಯೋಕ್ಕಾಗಲ್ಲ. ಯಾಕಂದರೆ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಇದೆ. ಅದಕ್ಕೋಸ್ಕರ ಈಗ ಏನು GPR ಅನ್ನು ತಂದಿದ್ದಾರೆ. ನೋಡಿ, ಒಂದು ದಿನದ ಬಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. 20 ಲಕ್ಷ ಆಗ್ತಾ ಇದೆ, ಅಷ್ಟು ಲಕ್ಷ ಆಗ್ತಾ ಇದೆ, ಇಷ್ಟು ಲಕ್ಷ ಆಗ್ತಾ ಇದೆ ಅನ್ನುವಂಥದ್ದು. ಅದೆಲ್ಲವೂ ಕೂಡ ಒಂದು ಕಡೆ ಬದಿಗಿಡ್ರಿ, ಮೊದಲು ನ್ಯಾಯ ಸಿಗಲಿ, ಆಮೇಲೆ ನೋಡೋಣ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಇಂದು 13ನೇ ದಿನ ಶೋಧ ಕಾರ್ಯ. ಇಂದು ಬಯಲಾಗುತ್ತಾ ಸ್ಪಾಟ್ 13ರ ರಹಸ್ಯ. ಹಾಗಾದ್ರೆ ಈಗಾಗಲೇ ರಾಡರ್ ಮೂಲಕ ಒಂದಿಷ್ಟು ಶೋಧ ನಡೆಸೋದಕ್ಕೆ ಅಧಿಕಾರಿಗಳು ರೆಡಿ ಆಗಿಬಿಟ್ಟಿದ್ದಾರೆ. ಯಾವೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ಕತೆ ಆಗಬಹುದ್ರಿ? ಹಾಗಾದ್ರೆ ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು? ನಿಜಕ್ಕೂ ಕೂಡ ಆಪರೇಷನ್ ಅಸ್ಥಿ ಪಂಜರ ಇದೆಯಲ್ಲ, ಇಲ್ಲಿ ಕೇವಲ ಬಂಗ್ಲೆಗುಡ್ಡ, ಕಲ್ಲೇರಿ ರಹಸ್ಯ, ಒಂದು ಕಡೆ ಪದ್ಮಲತಾ ಕೇಸ್, ಯಾವುದಕ್ಕೂ ಕೂಡ ಒಂದಿಷ್ಟು ಇಲ್ಲಿ ಜನ ನೋಡ್ತಾ ಇಲ್ಲ. ಕೇವಲ 13ನೇ ಸ್ಪಾಟ್ ನಲ್ಲಿ ಏನಿದೆ ಸ್ವಾಮಿ? ಹಾಗಾದ್ರೆ 13ನೇ ಸ್ಪಾಟ್ ನಲ್ಲಿ ಸಿಗಬಹುದಾ? ಅನಾಮಿಕ ಬಹಳ ಧೈರ್ಯದಿಂದ ಘಂಟಾಘೋಷವಾಗಿ ಹೇಳಿಬಿಟ್ಟಿದ್ದಾನೆ, ಇದೇ ಸ್ವಾಮಿ ಇಲ್ಲಿ 8 ಇದೆ. 8 ನೋಡಿ, 8 ಏನಾದರೂ ಇರಲಿಲ್ಲ ಅಂತಂದರೆ ಅದು SIT ಅಧಿಕಾರಿಗಳು ಅವರಿಗೆ ಅವಾಗಿರುತ್ತೆ. ಯಾಕಂದರೆ ದೂರುದಾರನಿಗೆ ಏನು ಮಾಡಬೇಕು ಅವರು ಮಾಡ್ತಾರೆ. ಯಾಕಂದರೆ ಯಾವ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ಬೇಕು ಅವರು ಕೈಗೊಳ್ತಾರೆ. ಆದರೆ ಅಲ್ಲಿ ಆಗ್ತಾ ಇರುವಂಥ ತನಿಖೆ ನಿಷ್ಪಕ್ಷವಾದಂಥ ತನಿಖೆ, SIT ಅಧಿಕಾರಿಗಳ ಮೇಲೆ ಇರುವಂಥ ನಂಬಿಕೆ ನೋಡಿ, ಇದೇ ನಂಬಿಕೆ ಮೇಲೆ ಕೂಡ ಈಗ 39 ವರ್ಷದ ಹಳೆ ಕೇಸು ಒಂದಿಷ್ಟು ರಿಓಪನ್ ಆಗುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಅನಾಮಿಕ ಹೇಳಿರುವಂಥ ಸ್ಪಾಟ್ 13 ಮೇಲೆ ಎಲ್ಲರ ಕಣ್ಣಿದೆ ಸ್ವಾಮಿ, ಒಬ್ಬರ ಕಣ್ಣಲ್ಲ, ಎಲ್ಲರ ಕಣ್ಣಿರುವಂಥದ್ದು ಇಲ್ಲಿ. ಅನಾಮಿಕ ಹೇಳಿರುವಂತಹ ಸ್ಪಾಟ್ 13 ಮೇಲೆ ಎಲ್ಲರ ಕಣ್ಣಿದೆ. ಇಂದು ಅನಾಮಿಕನ ಸಮ್ಮುಖದಲ್ಲೇ ಇವತ್ತು ಶೋಧ ಕಾರ್ಯ ಆಗುತ್ತೆ. ಸೊ ಆವಾಗ ತಾನೇ ನಾನು ಹೇಳ್ತಾ ಇದ್ದೆ, ಅನಾಮಿಕ ನಿನ್ನೆ ಬಂದಿರಲಿಲ್ಲ, ಇವತ್ತು ಕರ್ಕೊಂಡ್ಬರ್ತಾರೆ, ಅವನ ಸಮ್ಮುಖದಲ್ಲೇ ಆಗ್ಬೇಕು. ಡ್ರೋನ್ GPR ಬಳಸಿ ಇಂದು ಕಳೆ ಬರಹಕ್ಕಾಗಿ ಸರ್ಚಿಂಗ್, ಒಂದಿಷ್ಟು ಎಲ್ಲವೂ ಕೂಡ ಯಾವ ರೀತಿಯ ಆಕ್ಟಿವ್ ಇದೆ, ಏನ್ ಕತೆ. 15 ಅಡಿ ಎಲ್ಲಿ ನಾವು ಕಾರ್ಮಿಕರ ಕೈಯಿಂದ 4 ಅಡಿ 5 ಅಡಿ ಅಗಿಸ್ತೀವಿ ಅಂತಂದ್ರೆ ಇಲ್ಲ. ಇಲ್ಲಿ ಈ ರಾಡಾರ್ ಏನಿದೆ, ಈ GPR ಮಿಷನ್ ಏನಿದೆ, ಸಂಪೂರ್ಣವಾಗಿ 15 ಅಡಿವರೆಗೂ ಏನೇನಿದೆ, ಏನ್ ಕತೆ, ಅಸ್ಥಿ ಪಂಜರ ಆಗಿರ್ಬೋದು, ಏನೇ ಆದರೂ ಕೂಡ ಅದನ್ನೆಲ್ಲವೂ ಕೂಡ ರಾಡಾರ್ ಮೂಲಕ ಸಿಗ್ನಲ್ ಕೊಡುತ್ತೆ. ಹೌದು, ಇಲ್ಲಿ ಇದೆ, ಇಲ್ಲಿ ಅಗಿರಿ, ಇಲ್ಲಿ ಇದೆ, ಇಲ್ಲಿ ಅಗಿರಿ, 3 ರಿಂದ 6 ಈ ರೀತಿಯಾದಂಥದ್ದು. ಸೊ ರಾಡಾರ್ ಮೂಲಕ ಅನಾಮಿಕ ಹೂತಿಟ್ಟ ರಹಸ್ಯ ಇಂದು ಬಯಲಾಗುತ್ತಾ? ಹಾಗಾದ್ರೆ
ಎಸ್, ಅನಾಮಿಕ ಹೂತಿಟ್ಟಿರ್ಬೋದು.